ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟಾಗಿ ಒಂದು ಟಸಲನ್ನು ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಡಿಸೈನ್ ಅರ್ಥ ಆಗುತ್ತೆ. ಈ ಥರ 3 mm ಇರುವಂತಹ ರೌಂಡ್ ಬೀಡ್ಸನ್ನು ತಗೊಂಡಿದ್ದೀನಿ, ಗೋಲ್ಡ್ ಕಲರ್ದು. ಹಾಗೆ ಪಲ್ಲು ಕಲರ್ ಕಾಟನ್ ಥ್ರೆಡ್ ತೊಗೋಬೇಕಾಗತ್ತೆ. ಎರಡೆಡೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಒಂದು ನಾರ್ಮಲ್ ನೀಡಲ್ಗೆ ಅದಕ್ಕೆ ಲಾಸ್ಟಲ್ಲಿ ಒಂದು ಗಂಟನ್ನು ಹಾಕ್ಕೊಂಡಿದ್ದೀನಿ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮೊದಲು ಲಾಕನ್ನು ಮಾಡ್ಕೋಬೇಕು. ನಿಮಗೆ ಒಂದು ಕುಚ್ಚು ಆದಮೇಲೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಮೊದಲೇ ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೆರಳು ಅಳತೆಯಿಂದ ಹಾಗೆ ಹಾಕ್ತಾ ಕೂಡ ಹೋಗ್ಬೋದು. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಈ ಥರ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ನಾನು ಟೋಟಲ್ 9 ಬೀಡ್ಸ್ಗಳನ್ನು ಮೊದಲೇ ಹಾಕ್ಕೊಂಡ್ಬಿಡ್ತೀನಿ. ಈ ಥರ ಈ ಚಿಕ್ಕ ಬೀಡ್ಸ್ ಇದೆಯಲ್ಲ, ಎಲ್ಲ ಬೀಡ್ಗಳು 9 ಬೀಡ್ಗಳನ್ನು ಒಂದೇ ಸಾರಿ ನಾನು ಹಾಕ್ತಾ ಇದ್ದೀನಿ. ಓಕೆ, ನೋಡಿ 9 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇವಾಗ ನೋಡಿ, ನೆಕ್ಸ್ಟ್ ಒಂದು ಟಸಲನ್ನು ತಗೊಂಡಿದ್ದೀನಿ. 137 ಇದೆ. ಫೋಲ್ಡ್ ಮಾಡಿಕೊಂಡಾಗ 267 ಆಗಿದೆ. ಇದನ್ನು ಯಾವ ಥರ ಮಾಡಬೇಕಂತ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ, ಮೇಲ್ಗಡೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ. ಇದನ್ನು ಟಸಲನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಲಾಸ್ಟಿಂದ 3 ಬೀಡು ಈ ಥರ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ಈ ಥರ ತರಬೇಕು. ಈಗ ಈ ಥರ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ಫೈನಲ್ ಲುಕ್ಕು. ಓಕೆ, ನೆಕ್ಸ್ಟು ಮತ್ತೆ ಕೆಳಗಡೆಯಿಂದ ಇನ್ನೂ 3 ಬೀಡು, ಅದನ್ನು ಕೂಡ ಮೇಲ್ಗಡೆಯಿಂದನೇ ಈ ಥರ ನೀಡಲನ್ನು ತರಬೇಕು. ಈ ಥರ ನೀಡಲನ್ನು ಕೆಳಗಡೆ ತನ್ನಿ. ಓಕೆ, ಮತ್ತೆ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಮೇಲ್ಗಡೆ ಇನ್ನೂ 3 ಬೀಡ್ ಉಳಿದಿದೆಯಲ್ಲ, ಅದನ್ನು ಕೂಡ ಸೇಮ್ ಇದೇ ಥರ ಮಾಡ್ಕೋಬೇಕು. ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಕೆಳಗಡೆ ತರಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಅದು ನಾವೆಲ್ಲ ಲಾಕ್ ಮಾಡ್ಕೊಂಡ್ಮೇಲೆ ನೀಟಾಗಿ ಕಾಣಿಸುತ್ತೆ ಅದು. ಇವಾಗ ಇದನ್ನು ಸ್ಟ್ರೇಟಾಗಿ ಇಟ್ಕೋಬೇಕು. ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಲಾಕನ್ನು ಮಾಡ್ಕೊಳ್ಳಿ. ಈ ಥರ ಡೈರೆಕ್ಟಾಗಿ ಸೀರೆಗೆ ಲಾಕ್ ಮಾಡ್ಕೋಬೇಕು. ನೀವು ಟಸಲ್ ಇದೆಯಲ್ಲ, ಸೀರೆಯ ಕಲರ್ ಕಾಂಬಿನೇಷನ್ ನೋಡಿ ತಗೊಳ್ಳಿ. ಕಾಟನ್ ಥ್ರೆಡ್ ಇದೆಯಲ್ಲ, ಪಲ್ಲು ಯಾವ ಕಲರ್ ಇರುತ್ತೋ ಅದೇ ಕಲರ್ ಥ್ರೆಡ್ಡಿಂದ ಹಾಕ್ಕೊಳ್ಳಿ. ಈ ಥರ ಮಾಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ಈಗ ಈ 3 ಬೀಡಿಂದ ಈ ಥರ ಹೊರಗಡೆ ತೆಗೆದು ಲಾಕನ್ನು ಮಾಡ್ಕೋತೀನಿ. ಇದನ್ನು ನೋಡಿ, ಈ ಥರ. ಈಗ ಥ್ರೆಡನ್ನು ಕಟ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆಯಿತು ಒಂದು ಕುಚ್ಚು. ನೋಡಿ ಎಷ್ಟು ಕ್ಯೂಟಾಗಿ ಬರುತ್ತೆ. ಇದನ್ನು ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ಮತ್ತೆ ಪಕ್ಕದಲ್ಲೇ ನಮಗೆ ಎಷ್ಟು ಗ್ಯಾಪ್ ಬೇಕೋ ನೋಡ್ಕೋಬೇಕು. ನೋಡಿಕೊಂಡು ಮತ್ತೆ ನೆಕ್ಸ್ಟನ್ನು ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಒಂದು ಬೆರಳು ಅಳತೆಯಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಈ ಕಾಟನ್ ಥ್ರೆಡ್ಡಿಂದ ಲಾಕ್ ಮಾಡ್ಕೋತಿದ್ದೀನಿ. ಇದಕ್ಕೆ ನೋಡಿ 9 ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ 9 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇದಕ್ಕೆ ಟಸಲನ್ನು ತಗೊಂಡಿದ್ದೀನಿ. ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ, ಸೀರೆಯಲ್ಲಿ ಎಷ್ಟು ಕಲರ್ ಇರುತ್ತೋ ನೋಡಿಕೊಂಡು ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ನಲ್ಲಿ ಮಾಡ್ಕೋಬೋದು. ಈಗ ಲಾಸ್ಟ್ 3 ಬೀಡ್ ಇದೆಯಲ್ಲ, ಅಲ್ಲಿಂದ ನೀಡಲನ್ನು ಹೊರಗಡೆ ತೆಗಿತೀನಿ. ಈ ಥರ ನೀಡಲನ್ನು ಹೊರಗಡೆ ತೆಗೀರಿ. ಮತ್ತು ಇನ್ನೂ 3 ಬೀಡ್ ಇದೆಯಲ್ಲ, ಅದರಿಂದ ಕೂಡ ಹೊರಗಡೆ ತೆಗಿಬೇಕು. ಮತ್ತು ನೆಕ್ಸ್ಟ್ 3 ಬೀಡ್ಸು ನೋಡಿ, ಈ ಥರ ಕಾಣಿಸುತ್ತೆ. ಇದನ್ನು ಲಾಕ್ ಮಾಡ್ಕೊಂಡ್ಮೇಲೆ ನೀಟಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಬಿಚ್ಕೊಳ್ದೆ ಇರೋ ಥರ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಇದನ್ನು ಪಕ್ಕದಲ್ಲೇ 1 ಇಂಚ್ಗಿಂತ ಒಳಗಡೆ ಸೀರೆ ಪೂರ್ತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಈ 3 ಬೀಡ್ ಇದೆಯಲ್ಲ ಮೇಲ್ಗಡೆ ಲೈನು, ಅದ್ರ ಒಳಗಡೆಯಿಂದ ನೀಡಲನ್ನು ಹೊರಗಡೆ ತೆಗೆದು ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ. ಈ ಥರ ಹೊರಗಡೆ ತೆಗೆದು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ. ಸಿಂಪಲ್ ಡಿಸೈನ್ ಇದು, ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು. ಒಂದು ಸೀರೆಗೆ ಎಷ್ಟು ಟೆಸಲ್ಸ್ ಬೇಕಂತ ಮೊದಲೇ ನಾವು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡು ಟಸಲ್ಗಳನ್ನು ರೆಡಿ ಮಾಡಿಕೊಂಡು
ಅದಾದಮೇಲೆ ಈ ಥರ ಮಾಡ್ಕೊಂಡ್ರೆ ಆಯಿತು, ಬೇಗನೆ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ 1 to 50 300 ಅರೌಂಡ್ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.